ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನನ್ನ ಗಿಡದಲ್ಲಿ ಯಾವ ರೀತಿಯಾಗಿ ಹೂಗಳು ಬಿಡ್ತಾ ಇವೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಟೋರ್ನಿಯಾ ಪ್ಲ್ಯಾಂಟ್. ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗುವ ಟೈಮಲ್ಲಿ ಈ ಗಿಡದಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇದು ಬಿಗೋನಿಯಾ ಪ್ಲ್ಯಾಂಟ್. ಈ ಬಿಗೋನಿಯಾ ಪ್ಲ್ಯಾಂಟ್ನಲ್ಲಿ ವರ್ಷದಲ್ಲಿ ಎಲ್ಲ ದಿನದಲ್ಲೂ ಕೂಡ ಹೂ ಬರ್ತದೆ. ಇದರಲ್ಲಿ ನನ್ನ ಹತ್ರ 3 ಕಲರ್ಸ್ನಲ್ಲಿದೆ. ಒಂದು ವೈಟ್, ಹಾಗೆಯೇ ಒಂದು ಪಿಂಕ್ ಕಲರ್ ಮತ್ತು ರೆಡ್ ಕಲರ್ನಲ್ಲಿದೆ. ಇದರ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ. ಜಾಸ್ತಿ ಏನು ಫರ್ಟಿಲೈಸರ್ ಬೇಕಂತೇನಿಲ್ಲ. ಆರಾಮಾಗಿ ಈ ಗಿಡವನ್ನು ನಾವು ಮಾಡ್ಕೊಳ್ಬಹುದು. ಇದು ನೋಡಿ, ಇದು ರೆಡ್ ಕಲರ್ ಗಿಡ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಯಾಕೆಂದರೆ ಗಿಡದ ಎಲೆಗಳು ಕೂಡ ತುಂಬಾ ರೆಡ್ ಕಲರ್ನಲ್ಲಿ ಬರ್ತದೆ. ಹೂ ಬಿಡಲಿಲ್ಲ ಅಂತ ಹೇಳಿದರೂ ಕೂಡ ಎಲೆಗಳೇ ಕೂಡ ತುಂಬ ಸುಂದರವಾಗಿ ಕಾಣಿಸ್ತವೆ. ಇದೆಲ್ಲ ಆ್ಯಂಥೋರಿಯಂ ಗಿಡಗಳು. ಆ್ಯಂಥೋರಿಯಂ ಗಿಡದಲ್ಲಿ ಎಲ್ಲ ಗಿಡದಲ್ಲೂ ಕೂಡ ಒಂದೊಂದು ಎರಡೆರಡು ಹೂಗಳು ಬರ್ತಾ ಇವೆ. ನೋಡಿ, ಚಿಕ್ಕ ಪಾಟ್ನಲ್ಲೂ ಕೂಡ ಹೂ ಬರ್ತಾ ಇದೆ. ಇದು ಆಲ್ಮಂಡ ಫ್ಲವರ್ಸ್. ಇದರಲ್ಲಿ ನನ್ನ ಹತ್ರ 2 ಕಲರ್ಸ್ನಲ್ಲಿದೆ, ವೈಟ್ ಹಾಗೆ ಇದು ಮೆರೂನ್ ಕಲರ್. ವೈಟ್ ಗಿಡನಲ್ಲಿ ಈಗ ಹೂ ಬಿಡ್ತಾ ಇಲ್ಲ, ಆದರೆ ಮೆರೂನ್ನಲ್ಲಿ ತುಂಬ ಹೂ ಬಿಡ್ತಾ ಇದೆ. ಇದು ಹೈಡ್ರಾಂಜಿಯಾ ಫ್ಲವರ್ನಲ್ಲಿ ಇನ್ನೂ ಬಿಸಿಲು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಜಾಸ್ತಿ ಹೂಗಳು ಬರ್ತವೆ. ಇದರಲ್ಲೂ ಕೂಡ 2-3 ಕಲರ್ನಲ್ಲಿ ಬರ್ತವೆ. ನನ್ನ ಹತ್ರ ಮಾತ್ರ ಈ ಬ್ಲೂ ಕಲರ್ ಒಂದೇ ಇರುವಂಥದ್ದು. ಇದು ಇಂಪೇಷನ್ಸ್ ಪ್ಲ್ಯಾಂಟ್, ಅಂದರೆ ನೀರ್ಸೋಣೆ ಗಿಡಗಳು. ನೀರ್ಸೋಣೆ ಗಿಡದಲ್ಲಿ ಲಾಸ್ಟ್ ಇಯರ್ನಲ್ಲಿ ನನ್ನ ಹತ್ರ ತುಂಬ ಕಲರ್ಸ್ ಇತ್ತು, ಒಂದು 8-10 ಕಲರ್ ಇತ್ತು. ಆದರೆ ಈ ವರ್ಷ ಸ್ವಲ್ಪ ಗಿಡ ಹಾಳಾಗಿ ಹೋಗಿದೆ. ನೋಡಿ, ಇದು ಇಂಪೇಷನ್ ಗಿಡದ ಸೀಡ್ಸ್. ಈ ಸೀಡ್ಸನ್ನು ತೆಗೆದು ನಾವು ಮಣ್ಣಲ್ಲಿ ಹಾಕ್ಕೊಂಡ್ರೆ ಗಿಡ ಹುಟ್ಕೊಳ್ಳುತ್ತೆ. ಹಾಗೆ ಗಾಳಿಯಲ್ಲಿ ಹಾರಿ ಹೋದರೂ ಕೂಡ ಅಲ್ಲಲ್ಲಿ ಗಿಡಗಳು ಹುಟ್ಕೊಳ್ತವೆ. ಇಂಪೇಷನ್ಸ್ ಪ್ಲ್ಯಾಂಟ್ನಲ್ಲಿ ಕಸಿ ವೆರೈಟಿ ಹಾಗೂ ಲೋಕಲ್ ವೆರೈಟಿ ಎರಡೂ ಕೂಡ ಇದೆ. ನೀವೀಗ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಕಸಿ ವೆರೈಟಿಗಳು. ಕಸಿ ವೆರೈಟಿಯಲ್ಲಿ 4-5 ಕಲರ್ ಇತ್ತು ನನ್ನ ಹತ್ರ. ಆದರೆ ಗಿಡಗಳು ಕೂಡ ಹಾಳಾಗಿ ಹೋಗಿ ಈಗ 2 ಕಲರ್ ಮಾತ್ರ ಉಳ್ಕೊಂಡಿದೆ. ನೋಡಿ, ಇವೆಲ್ಲ ಇಂಪೇಷನ್ಸ್ ಪ್ಲ್ಯಾಂಟ್ಸ್. ಇದೊಂದು ದಾಸವಾಳ ಗಿಡ, ಕಟಿಂಗ್ನಿಂದ ಬಂದಂತಹ ಒಂದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಹೂವು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಸಿಂಗೋನಿಯಂ ಪ್ಲ್ಯಾಂಟ್. ಇದೊಂದು ಇಂಡೋರ್ ಪ್ಲ್ಯಾಂಟ್ ಕೂಡ ಹೌದು. ಸಿಂಗೋನಿಯಂನಲ್ಲಿ 2 ಕಲರ್ನಲ್ಲಿ ಬರ್ತವೆ, ಪಿಂಕ್ ಮತ್ತು ವೈಟ್ ಗ್ರೀನ್ ಮಿಕ್ಸಲ್ಲಿ. ನನ್ನ ಹತ್ರ ವೈಟ್ ಗ್ರೀನ್ ಮಿಕ್ಸಲ್ಲಿ ಮಾತ್ರ ಇರುವಂಥದ್ದು. ಹಾಗೆ ಇದೊಂದು ಎಗ್ಲೋನಿಮಾ ಪ್ಲ್ಯಾಂಟ್. ಎಗ್ಲೋನಿಮಾನ ಇಂಡೋರಲ್ಲೂ ಕೂಡ ಇಡ್ಬೋದು, ಹಾಗೆ ಔಟ್ಡೋರಲ್ಲೂ ಕೂಡ ಇಡ್ಬೋದು. ನೋಡಿ, ಇದೆಲ್ಲ ಸಿಂಗೋನಿಯಂ ಪ್ಲ್ಯಾಂಟ್ಗಳು. ಸಿಂಗೋನಿಯಂ ಪ್ಲ್ಯಾಂಟ್ಗಳನ್ನು ಔಟ್ಡೋರಲ್ಲೂ ಕೂಡ ಇಡಬಹುದು, ಹಾಗೆಯೇ ಇಂಡೋರಲ್ಲೂ ಕೂಡ ಇಡಬಹುದು. ಇದೊಂದು ಹೂವು ನೋಡಿ, ಇದು ದಾಸವಾಳ ಹೂವಿನ ಥರನೇ ಕಾಣಿಸುತ್ತೆ. ಆದರೆ ಇದನ್ನು ಸೀಡ್ಸ್ನಿಂದ ಗಿಡವನ್ನು ಮಾಡುವಂಥದ್ದು. ಹಾಗೆ ಇದು ಚಿಕ್ಕ ನಂದಿ ಬಟ್ಟಲು ಹೂವು. ಈ ಹೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ.
ಇದರ ಹೆಸರು ಏನಂತ ನನಗೆ ಗೊತ್ತಿಲ್ಲ. ಆದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳ ಟೈಮಲ್ಲಿ ಹಳ್ಳಿ ಕಡೆ ಕಾಡಿನಲ್ಲಿ ಆಗುವಂತಹ ಒಂದು ಹೂವು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಕ್ರೀಪರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದು ಕೆಲಾಡಿಯಮ್ನ ಸೀಸನ್ ಮುಗಿತಾ ಬಂತು. ಇನ್ನು ನೆಕ್ಸ್ಟ್ ಇಯರ್ ಮಳೆ ಬಂದ ಮೇಲೆ ಮತ್ತೆ ಎಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಬ್ಲೀಡಿಂಗ್ ಹಾರ್ಟ್ ಲಾಸ್ಟ್ ಇಯರಲ್ಲಿ ತುಂಬ ಹೂ ಬಂದಿತ್ತು. ಆದರೆ ಈ ವರ್ಷ ಸ್ವಲ್ಪ ಕಡಿಮೆ ಹೂ ಬರ್ತಾ ಇದೆ. ಲಾಸ್ಟ್ ಇಯರ್ನಲ್ಲಿ ಗಿಡದಲ್ಲಿರುವ ಎಲ್ಲ ಎಲೆಗಳನ್ನು ತೆಗೆದು ಗಿಡವನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡಿದ್ದೆ. ತುಂಬಾ ಹೂ ಬಂದಿತ್ತು. ಆದರೆ ಈ ವರ್ಷ ಗಿಡವನ್ನು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ. ಗಿಡ ತುಂಬ ಉದ್ದ ಬಂದಿದೆ. ಈ ದಾಸವಾಳ ಗಿಡ ಬೀಜದಿಂದ ಗಿಡವನ್ನು ಮಾಡಿ ಅದನ್ನು ರೀಪಾಟಿಂಗ್ ಮಾಡ್ಕೊಂಡಿರುವಂತಹ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದರ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡಿದ್ದೆ. ಬೀಜವನ್ನು ತೆಗೆದು ಹೇಗೆ ಗಿಡವನ್ನು ಮಾಡಿ ಅದನ್ನು ರೀಪಾಟಿಂಗ್ ಮಾಡಿಕೊಳ್ಳೋದು ಅಂತ. ಇವೆಲ್ಲ ಕಸಿ ದಾಸವಾಳ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇನ್ನೂ ಹೂವು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊಗ್ಗುಗಳು ಬರ್ತಾ ಇವೆ. ಇದರಲ್ಲಿ ನನ್ನ ಹತ್ರ 4-5 ಕಲರ್ ಇದೆ. ಇದೊಂದು ಗ್ರೇ ಕಲರ್, ತುಂಬ ಚೆನ್ನಾಗಿ ಹೂ ಬರ್ತದೆ. ಈ ಟೈಮ್ ರೀಪಾಟಿಂಗ್ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ. ಹಾಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ. ಇದು ಅದರಲ್ಲೇ ಇನ್ನೊಂದು ಕಲರ್, ಇದು ನೋಡಿ ಡಬಲ್ ಶೇಡ್ನಲ್ಲಿ. ಹಾಗೆ ಇನ್ನೊಂದು ಡಾರ್ಕ್ ಪಿಂಕ್ ಕಲರ್, ಇದರಲ್ಲಿ ಕೂಡ ತುಂಬಾ ಹೂ ಬರ್ತಾ ಇದೆ. ಈ ಫಾರ್ಚುಲಕ ಗಿಡವನ್ನು ಈಗ ಹಳೆ ಗಿಡವನ್ನು ತೆಗೆದು ಚೆನ್ನಾಗಿ ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ. ಹಾಗೆ ಹೂವುಗಳು ಕೂಡ ಈ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಇದು ವಾಟರ್ ಹೈಸಿಂತ್, ಯಾವುದೇ ಫರ್ಟಿಲೈಸರ್ ಇಲ್ಲದೆ ನೀರಿನಲ್ಲಿ ಬೆಳೆಯುವಂತಹ ಒಂದು ಗಿಡ. ತುಂಬ ಈಸಿ ಮೇಂಟೆನೆನ್ಸ್ ಕೂಡ. ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುವವರು ಇಂತಹ ಗಿಡಗಳನ್ನು ಟ್ರೈ ಮಾಡಬಹುದು. ಇದು ಜಿಂಜರ್ ಲಿಲ್ಲಿ, ಅಂದರೆ ಸುಗಂಧಿ ಹೂವು ಅಂತ ಹಳ್ಳಿ ಕಡೆ ಕರೀತಾರೆ. ಇದರಲ್ಲಿ ನನ್ನ ಹತ್ರ 2 ಕಲರ್ ಇದೆ, ವೈಟ್ ಮತ್ತು ಯೆಲ್ಲೋ ಕಲರ್. ವೈಟ್ ಕಲರ್ನಲ್ಲಿ ಈಗ ಹೂ ಬರ್ತಾ ಇಲ್ಲ, ಹೂ ಆಗಿ ಮುಗಿದು ಹೋಗಿದೆ. ಯೆಲ್ಲೋ ಕಲರ್ನಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ. ಇದು ನೋಡಿ ಗ್ರೌಂಡ್ ಆರ್ಕಿಡ್. ಈ ಗ್ರೌಂಡ್ ಆರ್ಕಿಡನ್ನು 1 ತಿಂಗಳ ಹಿಂದೆಯಷ್ಟೇ ನಾನು ರೀಪಾಟಿಂಗ್ ಮಾಡಿಕೊಂಡಿದ್ದು. ಹಾಗೆ ಇದನ್ನು ರೀಪಾಟಿಂಗ್ ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೇನೆ. ಈಗ ಒಂದೊಂದಾಗಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಉಳಿದ ಹೂವಿನ ಗಿಡಗಳನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ.